ಮೈಸೂರಿನಲ್ಲಿ ಅತಿ ದೊಡ್ಡ ಚಿನ್ನದ ವಂಚನೆ ಪ್ರಕರಣ ಬಯಲಾಗಿದೆ. ಎಸ್ಟಿಜಿ ಗೋಲ್ಡ್ ಮಾಲೀಕ ಚಿನ್ನತಂಬಿ ವಿರುದ್ಧ ಸಾಲು ದೂರು ಬಂದಿದೆ. ಒಂದಲ್ಲ ಎರಡಲ್ಲ 70 ಗ್ರಾಹಕರು ಸೌಂದರ್ರಾಜ್ ಅಂದ್ರೆ ಚಿನ್ನತಂಬಿ ವಿರುದ್ಧ ದೂರು ಕೊಟ್ಟಿದ್ದಾರೆ. ಗಿರವಿ ಇಟ್ಟಿರುವ ಚಿನ್ನ ಕೊಂಡು ವಂಚನೆ ಮಾಡ್ತಾ ಇದ್ದ ಸೌಂದರ್ರಾಜ್ 2017ರಿಂದಲೂ ಅಡ ಇಟ್ಟ ಚಿನ್ನ ಈ ಆರೋಪಿ ಚಿನ್ನತಂಬಿ ಕೊಂಡುಕೊಳ್ತಾ ಇದ್ದ. ಚಿನ್ನದ ತೂಕದಲ್ಲಿ ಮೋಸ, ಹಣ ನೀಡದೆ ವಂಚನೆ ಮಾಡಿದ ಆರೋಪ ಈತನ ಮೇಲಿದೆ. 20 ಕೋಟಿ ರೂಪಾಯಿಗೂ ಹೆಚ್ಚು ವಂಚಿಸಿರೋ ಬಗ್ಗೆ ಅನುಮಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಚಿನ್ನತಂಬಿ ವಿರುದ್ಧ ಕಮಿಷನರ್ ಕಚೇರಿ ಎದುರು ಗ್ರಾಹಕರು ಪ್ರತಿಭಟಿಸಿದ್ದಾರೆ. 70ಕ್ಕೂ ಹೆಚ್ಚು ಗ್ರಾಹಕರು ದಾಖಲೆ ಸಮೇತ ಸಿಸಿಬಿಗೆ ದೂರು ಕೊಟ್ಟಿದ್ದಾರೆ. ಮಾಡಿದ್ದಾನೆ. ನಿನ್ನನ್ನ ಎತ್ತು ಬಿಡ್ತೀನಿ ಅಂತ ಎತ್ತ ನೋಡೋಣ, ನೀನು ಮುಟ್ಟ ನೋಡೋಣ ನನ್ನ. ನೀನು ಎಲ್ರಿಗೂ ಹೇಳ್ತೀನಿ, ಈ ಕಂಪ್ನಿನ ನಂಬ್ಕೊಂಡು ಬರಬೇಡಿ. ಸಾಧ್ಯ ಆದ್ರೆ ನಿಮ್ ಚಿನ್ನ ಎಲ್ಲ ಅವ್ನ ಖಜಾನೆಗೆ ಹೋಗುತ್ತೆ, ನಿಮ್ಮನ್ನೆಲ್ಲ ಸಾಯಿಸ್ಬಿಡ್ತಾನ ಅವನು. 86 ಗ್ರಾಂ ಚಿನ್ನ ಕಡಿಮೆ ಬಡ್ಡಿಗೆ ಅಡ ಇಟ್ಟು ಮೋಸ ಹೋಗಿದ್ದಾರೆ ಗ್ರಾಹಕ. 2 ಕಿಡ್ನಿ ಕಳೆದುಕೊಂಡು ಚಿಕಿತ್ಸೆಗೆ ಚಿನ್ನ ಅಡವಿಟ್ಟಿದ್ರು. ಬೇರೆ ಕಡೆ ಅಡವಿಟ್ಟ ಚಿನ್ನ ಬಿಡಿಸಿ ಗಿರವಿ ಇಟ್ಕೊಂಡಿದ್ದ ಈ ಆರೋಪಿ. 2 ಕಿಡ್ನಿ ಕಳೆದುಕೊಂಡ ಮೈಸೂರಿನ ಗಿರೀಶ್ ಕಥೆ ಇದು. ಚಿನ್ನ ಬಿಡಿಸ್ಕೊಳ್ಳೋದಕ್ಕೆ ಹೋದ್ರೆ ಬಾಡಿ ಗಾರ್ಡ್ ಬಿಟ್ಟು ಬೆದರಿಕೆ ಹಾಕಿದ್ದಾರಂತೆ. ನನ್ನ ಪತ್ನಿ ತಾಳಿ ಅಡ ಇಟ್ಟು ತಪ್ಪು ಮಾಡಿದೆ ಅಂತ ಗಿರೀಶ್ ಗೋಳಾಡ್ತಾ ಇದ್ದಾರೆ. ಚಿಕಿತ್ಸೆಗೆ ಅಂತ ಚಿನ್ನ ಇಟ್ಟು ಈಗ ಗೋಳಾಡ್ತಾ ಇದ್ದಾರೆ ಗಿರೀಶ್. ಎಸ್ಟಿಜಿ ಕಂಪನಿಯ ಚಿನ್ನತಂಬಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು 70ಕ್ಕೂ ಹೆಚ್ಚು ಜನ ಈಗ ಮೈಸೂರು ಸಿಸಿಬಿ ಪೊಲೀಸರಲ್ಲಿ ದೂರನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಹಲವರ ಪ್ರಕರಣಗಳು ಮನ ಕಲ್ಕುವಂತಹ ಪ್ರಕರಣಗಳಾಗಿರ್ತಕ್ಕಂಥದ್ದು. ಅಂಥದ್ದೇ ಒಂದು ಪ್ರಕರಣ ಮೈಸೂರಿನ ಹೆಬ್ಬಾಳ್ನ ಸೂರ ಬೇಕರಿ ಹತ್ರ ಇರ್ತಕ್ಕಂಥ ಗಿರೀಶ್ ಎಂಬುವರ್ದು. ಇಲ್ಲಿ ಗಮನಿಸಬಹುದು, ಅವರು ನನ್ನ ಪಕ್ಕದಲ್ಲೇ ಕೂಡ ಇದ್ದಾರೆ. ಇವರು ತಮ್ಮ 2 ಕಿಡ್ನಿಗಳನ್ನ ಕಳ್ಕೊಂಡಂತಹ ಸಂದರ್ಭದಲ್ಲಿ ಆಟೋ ಡ್ರೈವರ್ ಆಗಿರ್ತಾರೆ. ತಮ್ಮ ಕಷ್ಟಕ್ಕಾಗಿ ಚಿನ್ನವನ್ನ ಬೇರೊಂದು ಕಂಪನಿಯಲ್ಲಿ ಅಡವನ್ನ ಇಟ್ಟಿರ್ತಾರೆ. ಅಂತಹ ಅಡವಿಟ್ಟಿದ್ದಂತಹ 86 ಗ್ರಾಂ ಚಿನ್ನವನ್ನ ಬಿಡಿಸಿಕೊಂಡು 69 ಪೈಸೆ ಬಡ್ಡಿ ದರದಲ್ಲಿ ಅವರಿಗೆ 5 ಲಕ್ಷ ಸಾಲವನ್ನ ಕೂಡ ಈತ ಕೊಟ್ಟಿದ್ದ. ತಮಗೆ ಅನುಕೂಲ ಆದಂತಹ ಸಂದರ್ಭದಲ್ಲಿ ಚಿನ್ನವನ್ನ ಬಿಡಿಸ್ಕೊಳ್ಳೋಕೆ ಹೋಗದಂತಹ ಸಂದರ್ಭದಲ್ಲಿ ತಮ್ಮ ಚಿನ್ನವೇ ಅಲ್ಲಿ ಇಲ್ಲದೆ ಇರತಕ್ಕಂಥದ್ದನ್ನ ನೋಡಿ ಇವರು ತುಂಬಾ ಗಾಬರಿ ಆಗಿದ್ದಾರೆ. ಬನ್ನಿ, ಏನು ಪ್ರಕರಣ ಅನ್ನೋದನ್ನ ಕೇಳೋಣ. ಗಿರೀಶ್ ಅವ್ರು, ಏನಾಯ್ತು? ಸರ್, ಏನಿಲ್ಲ ಸರ್, ನನಗೆ ಮುತ್ತೂಟ್ ಫೈನಾನ್ಸ್ ಅಲ್ಲಿ ಒಡವೆ ಮುಡಿಗಿದ್ದೆ. 86 ಗ್ರಾಮ್ ಒಂದು ನೆಕ್ಲೆಸ್ ಮತ್ತೆ ಒಂದು ಮಾಂಗಲ್ಯಸೇನು. ನಾನು ಮಾಧ್ಯಮದಲ್ಲಿ ಕಮ್ಮಿ ಬಡ್ಡಿ ಎಲ್ಲ ಅಂದ್ಬಿಟ್ಟು ನಾನು ಅಲ್ಲೂ ಅವ್ರಿಗೆ ಫೋನ್ ಮಾಡಿ, ಅವರು ಫೋನ್ ಮಾಡಿದ್ರು ನನಗೆ. ಹೌದೌದು, ಅವರು ಫೋನ್ ಮಾಡಿ ಈ ತರ ಎಷ್ಟು ಬಡ್ಡಿಯಿಂದ 69 ಪೈಸಾ, ನೀವು ಯಾವ 1 ವರ್ಷದೊಳ ಯಾವಾಗ ಬೇಕಾದ್ರೆ ಇಸ್ಕೋಬಹುದು ಅಂತ ಹೇಳಿದ್ರು. ಅವಾಗ ನಾವೇನ್ ಮಾಡಿದೆ, ಅವ್ರನ್ನ ಬಂದ್ರು, ಅವ್ರು ಇಬ್ಬರು ಬಂದು ನನ್ನ RTG ಮುಖಾಂತರ ಮುತ್ತೂಟ್ ಫೈನಾನ್ಸ್ ಅಲ್ಲಿ ಅಮೌಂಟ್ ಕಟ್ಟಿ, ಬ್ಯಾಂಕ್ಗೆ ಅಮೌಂಟ್ ಕಟ್ಟಿ ಆ ಚಿನ್ನವನ್ನ ಬಿಡಿಸಿ ನಾರಾಯಣ ರೋಡಲ್ಲಿ ಹೋಗ್ಬಿಟ್ಟು ಗಿರ್ವಿ ಮಾಡಿದ್ವಿ ಸರ್. ಹೋದ ವರ್ಷ 5.5 ಲಕ್ಷಕ್ಕೆ ಸರ್. 5 ಲಕ್ಷಕ್ಕೆ? ಹೌದು, 5 ಲಕ್ಷ ಅಲ್ಲಿ ಕಟ್ಟಿದ್ರು ಅವರು. ಹೌದೌದು. ಆಮೇಲೆ 5 ಲಕ್ಷ ಚಿಲ್ಲರೆ ಅವ್ರು ಕಟ್ಟಿದ್ರು. ಮೇಲೆ ನಾನು 5.5 ಲಕ್ಷಕ್ಕೆ ಅವ್ರ ಹತ್ರ ಬಂದ ಮಾಡಿದ್ದೆ. 5.5 ಲಕ್ಷಕ್ಕೆ ಅವ್ರು ನೀವು ಯಾವ ಬೇಕಾದ್ರೆ ಬಿಡಿಸ್ಕೊಳ್ಳಿ 3 ತಿಂಗಳಾದ್ಮೇಲೆ ಅಂತ ಹೇಳಿದ್ರು ಅವರು. ಆಯ್ತು ಸರ್ ಅಂತ ನಾನು ಬಂದೆ. ನನಗೆ ಅಮೌಂಟ್ ಯಾವುದೋ ಒಂದು ಸೆಟ್ ಆಯ್ತು, ಮಾಮೂಲಿ ಬ್ಯಾಂಕಲ್ಲಿ ಹೇಳ್ಬಿಟ್ಟು ಇದು ಮಾಡಿದ್ದು. ಅವಾಗ ಬಿಡ್ಸಕ್ ಹೋದಾಗ ಚಿನ್ನ ಇಲ್ಲ. ಅಲ್ಲಿ ನಾನು ಆಫೀಸ್ ನಾರಾಯಣ ಸ್ಟೇಷನ್ ರೋಡಿಗೆ ಹೋಗಿದ್ದೆ, ಅದು ಆಫೀಸ್ ಕ್ಲೋಸ್ ಆಗಿತ್ತು. ಅದು ಕುವೆಂಪು ನಗರದಲ್ಲಿ ಐತೆ ಹೋಗಿ ಅಂತಂದು ಕುವೆಂಪು ನಗರಕ್ಕೆ ಹೋದಾಗ ಅಲ್ಲೂ ಕೂಡ ಖಾಲಿ ಆಗಿದ್ದು, ಬರೀ ಆಫೀಸ್ ಮಾತ್ರ ಇತ್ತು. ಅಲ್ಲಿಂದ ವಿದ್ಯಾರಣ್ಯಪುರಮಲ್ಲಿ ಇದೆ ಆಫೀಸ್ ಅಂತಂದ್ರು. ನಾವು ವಿದ್ಯಾರಣ್ಯಪುರಂಗೆ ಹೋದಾಗ 3 ಜನ ಹುಡುಗರು ಇದ್ರು, ಅಜಯ್ ಅಂತ. ಅವ್ರನ್ನ ಕೆಳಗೆ ಅವ್ರು ಧಮಕಿ ಹಾಕಿದ್ರು, 1 ವರ್ಷ ಬಿಟ್ಕೊ ಬನ್ರಿ, ಈಗ ಯಾಕೆ ಬಂದಿದ್ದೀರಿ ಹಂಗೆ ಹಿಂಗೆ ಅಂತ. ನನ್ಗೆ ಯಾಕೆ ಅನುಮಾನ ಬಂದು ಇದು ಮಾಡ್ಕೊಂಡು ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟೆ, ವಿದ್ಯಾರಣ್ಯಪುರ ಸ್ಟೇಷನ್ಗೆ. ಆ ಸ್ಟೇಷನಲ್ಲಿ ಅವ್ರನ್ನ ಸಾಯಂಕಾಲ ಕರ್ಸೋದು, ಇನ್ಸ್ಪೆಕ್ಟರ್ ಕರ್ಸ್ಬಿಟ್ಟು ಎಲ್ಲ ಮಾತಾಡೋದಕ್ಕೆ ಇನ್ನೊಬ್ಬ ಬಂದ್ಬಿಟ್ಟು ಅದನ್ನ ಕರ್ಸ್ಬಿಟ್ಟಿದ್ದೀವಿ ನಾವು, ಇಲ್ಲ ಬೇರೆ ಚಿನ್ನ ಕೊಡ್ತೀವಿ ನಾವು ಅಂತ ಹೇಳಿ ಇದು ಮಾಡಿದ್ರು. ಆದರೆ ಈ ಎಷ್ಟರೊಳಗಡೆ 20 ತಾರೀಕು ಇವತ್ತು 20ಕ್ಕೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಆದರೆ ಇಷ್ಟರೊಳಗೆಲ್ಲ ಅವ್ನು ಜೈಲಲ್ಲಿ ಅವನೇ. ನಮ್ಗೆ ನ್ಯಾಯ ಬೇಕು ಸರ್, ದಯವಿಟ್ಟು.
ಅಂದ್ರೆ ಈಗ ನೀವು ಚಿನ್ನ ಅವನ ಹತ್ರ ಅಡ ಇಟ್ರಿ, 1 ವರ್ಷದ ಮೇಲೆ ನೀವು ಯಾವಾಗ ಬಂದ್ರು ಕೂಡ ನಾವು ನಿಮ್ ಚಿನ್ನ ಕೊಡ್ತೀವಿ, ದುಡ್ಡು ವಾಪಸ್ ಕೊಡಬೇಕು ಅಂತ ಹೇಳಿದ್ರು. ನೀವ್ ಎಷ್ಟ್ ದಿನಕ್ಕೆ ವಾಪಸ್ ಹೋದ್ರಿ ನೀವು? 10 ತಿಂಗಳಿಗೆ ಹೋದೆ ಸರ್. 10 ತಿಂಗಳಿಗೆ ಹೋದ್ರಿ? 10 ತಿಂಗಳಿಗೆ ಹೋದೆ ಸರ್. ಹೋಗ್ಬಿಟ್ಟು ನಂಗೆ ಚಿನ್ನ ಕೊಡಿ ಅಂದ್ಬಿಟ್ಟು ಸ್ಲಿಪ್ ಕೊಟ್ಟೆ ಸರ್. ಚಿನ್ನ ಇದು 1 ವರ್ಷಕ್ಕೆ ಬರೋದು, ಇದು ಈಗ ಬರಲ್ಲ ಅಂತಂದ್ರು. ಏನಕ್ಕೆ ಬರಲ್ಲ ಅಂದ್ಬಿಟ್ಟು ನಾನು ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಕೊಟ್ಟ ಮೇಲೆ ಅವರು ಪೊಲೀಸರು ಕರ್ಸಿದ್ರು. ಅವ್ರನ್ನ ಕರ್ಸಾದ್ಮೇಲೆ ಅವರು ತಿರ್ಗಾ ಸರ್ ಚಿನ್ನ ಇದು ಕರ್ಸ್ಬಿಟ್ಟಿದೀವಿ ಸರ್, ಚಿನ್ನ ಕರ್ಸ್ಬಿಟ್ಟಿದ್ವಿ. ಹೌದು ಕರ್ಸ್ಬಿಟ್ಟಿದ್ವಿ ಸರ್, ನಾವು 1 ತಿಂಗಳು ಟೈಮ್ ಕೊಡಿ, ನನಗೆ ಬೇರೆ ಚಿನ್ನ ಕೊಡ್ತೀವಿ ಅಂತ ಸ್ಟೇಷನಲ್ಲಿ ಹೇಳ್ಬಿಟ್ಟು ಬರ್ಕೊಟ್ಟಿದ್ದಾರೆ ಅವರು. ಅದಾದ್ಮೇಲೆ ಒಂದು ವಾರಕ್ಕೆ ಇಷ್ಟೆಲ್ಲ ಚಿನ್ನ ತಂಬಿದೆಲ್ಲ ಈ ತರ ನ್ಯೂಸ್ ಎಲ್ಲ ಆಯ್ತಲ್ಲ, ಅದಕ್ಕೆ ನಾ ಇದು ಮಾಡಿದೆ. ಮಧು ಎಂ ಚಿನ್ಕುರ್ಳಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಮೈಸೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.